ರಾಜರಿಗೇನೆ ಕಷ್ಟಗಳು ಬರೋದು, ಜವಾಬ್ದಾರಿ ಜಾಸ್ತಿ, ಮಿನಿಸ್ಟ್ರಿಗಳಿಗೆ ಜವಾಬ್ದಾರಿ ಜಾಸ್ತಿ, ಪ್ರೈಮ್ ಮಿನಿಸ್ಟ್ರಿಗೆ ಇನ್ನೂ ಹೆಚ್ಚು ಜವಾಬ್ದಾರಿ, ಅಥವಾ ಬೇರೆ ಯಾವುದಾದ್ರೂ ಒಂದು ಪದವಿ ಬಂದ ತಕ್ಷಣ ಜವಾಬ್ದಾರಿ ಜಾಸ್ತಿ, ಆ ಥರ ನೋಷನ್ ಬಂದ್ಬಿಟ್ಟಿದೆ ಸಮಾಜದಲ್ಲಿ. ಪ್ರಪಂಚದಲ್ಲಿ ಯಾರೂ ದೊರೆ ಅಲ್ಲ. ಯೋಚನೆ ಮಾಡಿ, ನಾವೆಲ್ಲರೂ ನಮ್ಮ ಜೀವನಕ್ಕೆ ದೊರೆಗಳೇ ಅಲ್ವಾ? ನಮ್ಮ ಜೀವನಕ್ಕೆ ನಾವು ರಾಜ, ನಮ್ಮ ಜೀವನಕ್ಕೆ ನಾವು ರಾಣಿ. ಯಾಕೆ ನಾವು ಆ ಥರ ನೋಡಲ್ಲ? ಪ್ರೈಮ್ ಮಿನಿಸ್ಟರ್ ರೂಲ್ಸು ಅವನು ಪೂರ್ತಿ ಫಾಲೋ ಮಾಡಬೇಕಾದ್ರೆ ನಾವೆಲ್ಲರೂ ನಮ್ಮ ರೂಲ್ಸ್ನ ಫಾಲೋ ಮಾಡಿದ್ರೇ ಅವ್ನು ಫಾಲೋ ಮಾಡೋಕ್ಕೆ ಸಾಧ್ಯ. ಎಲ್ಲರಿಗೂ ಕೆಲವು ನಿಯಮಗಳಿರುತ್ತೆ, ಅದೆಲ್ಲ ಮಾಡಿದ್ರೆ ಅದು ಮಾಡ್ದಂಗೆ ಪ್ರೈಮ್ ಮಿನಿಸ್ಟರ್ ಕೆಲಸನೇ ನಾವು ಮಾಡ್ತಾ ಇದ್ದೀವಿ, ನಾವು ಸರಿಯಾಗಿ ಕೆಲಸ ಮಾಡಿಬಿಟ್ರೆ. ಆ ರೀತಿ ಅಲ್ವಾ? ದೊರೆತನ ಅಂತ ಬಂದಾಗ ಕೆಲವು ಜಟಿಲತೆ ಬರುತ್ತೆ. ಬರೀ ದೊರೆ ಮಾತ್ರ ಅಲ್ಲ, ಆ ದೊರೆತನಕ್ಕೆ ಜಟಿಲತೆ ಬರುತ್ತೆ. ಜಟಿಲತೆ ಅಂದರೆ ಕಾಂಪ್ಲೆಕ್ಸಿಟಿ. ಏನೋ ಒಂದು ವಿಚಾರಗಳು ಕಾನ್ಫ್ಲಿಕ್ಟ್ಸ್ ಬರುತ್ತೆ. ಕುಟಿಲಗಳು ಇರುತ್ತೆ. ಏನೋ ಒಂದು ಯಾರೋ ಅಪವಾದ ಮಾಡ್ತಾರೋ, ಯಾರೋ ತಪ್ಪು ಮಾಡ್ತಾರೆ, ಕಷ್ಟ ಸಂದರ್ಭಗಳು ಬರುತ್ತೆ, ಕುಟಿಲಗಳು. ಬೇರೆ ಹಿಂದ್ಗಡೆಯಿಂದ ಯಾರೋ ನಡೆಸ್ತಾರೆ, ಸ್ಪೈ ಮಾಡ್ತಾರೆ, ನಿಮ್ಮ ಮೇಲೇನೋ ಅಪವಾದ ಮಾಡ್ತಾರೆ, ಕುಟಿಲತೆಗಳು ನಡೀತಾ ಇರುತ್ತೆ. ಕಠಿಣಗಳೂ ಇರುತ್ತೆ, ಕಷ್ಟಗಳೂ ಇರುತ್ತೆ. ಕಷ್ಟನ ಕೆಲವು ಸತಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದೇ ಕಷ್ಟ ಆಗುತ್ತೆ. ನಮ್ಮ ಜೀವನದಲ್ಲಿ ನಮಗೆ ನಿರ್ಧಾರ ತಗೊಳ್ಳೋದು ಕಷ್ಟ ಆಗುತ್ತೆ. ಹಾಗೆ ಪ್ರತಿಯೊಬ್ಬರೂ ಕೂಡ ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿಣಗಳ ನಾವು ಯಾರನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ DVG ಅಂದರೆ, ನಾನು ಮೊನ್ನೆ ಒಂದರಲ್ಲಿ ಹೇಳಿದ್ದೆ, ಭರತನನ್ನು ಫಾಲೋ ಮಾಡಿ ಅಂತ ಹೇಳಿದ್ದೆ. ಭರತನು ಉಳಿಸಿದನೇ ರಾಮನ ತೀರ್ಪಿಗೆಂದು. ಅವನು ರಾಜ್ಯಭಾರ ತೆಗೆದುಕೊಂಡಾಗ ಅವನು ಹೇಗೆ ಮಾಡ್ದ? ಅಂಟ್ಕೊಳ್ಳದೆ ಮಾಡ್ದ ರಾಜ್ಯಕ್ಕೆ. ಪಾದುಕೆನೇ ರಾಮ ಅಂದ್ಕೊಂಡ. ಯಾವುದನ್ನು ಅವನು ಬರೋ ಅಷ್ಟರಲ್ಲಿ ಒಂದು ಪ್ರಾಬ್ಲಮ್ ಇರಲಿಲ್ಲ. ಇದು ಎಷ್ಟೋ ಸತಿ ನನಗೂ ಅನುಭವ ಆಗಿದೆ. ನಾನು ಒಂದು 6 ತಿಂಗಳು ಬಿಟ್ಬಿಟ್ಟು US ಹೋದಾಗ ಅಲ್ಲಿ ಕ್ಲಾಸ್ ಮಾಡೋಕ್ಕೆಲ್ಲ, ಇಲ್ಲಿ ಯಾವ ರೀತಿ ನಮ್ಮ ವಾಲಂಟಿಯರ್ಸ್ ಎಲ್ಲರೂ ಗುಡ್ಡ ನೋಡ್ಕೊಂಡಿರ್ತಾರೆ ಅಂದರೆ, ನಾನು ಇದ್ರೂ ಅಷ್ಟು ಚೆನ್ನಾಗಿ ಕೆಲಸ ಆಗಿರಲ್ಲ, ಅಷ್ಟು ಚೆನ್ನಾಗಿ ಕೆಲಸ ಆಗಿರುತ್ತೆ. ನಾ ಬಂದು ನೋಡಿದಾಗ ಎಲ್ಲ ಟಿಕ್ ಆಗಿರುತ್ತೆ, ಯಾವುದೂ ಉಳದೇ ಇರಲ್ಲ ಕೆಲಸ. ಆ ರೀತಿ ಮಾಡೋದು ದೊರೆತನ. ದೊರೆತನ ಅಂದರೆ ಜವಾಬ್ದಾರಿಯುತವಾದಂಥ ಒಂದು ಕೆಲಸಗಳು. ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿಣಗಳ ಭರತನು ಉಳಿಸಿದನೇ ರಾಮನ ತೀರ್ಪಿಗೆಂದು. ನಮ್ಮ ಅರಿವಿಗೆ ಯಾವುದು ಬರುತ್ತೋ ಅದರ ಕರ್ತವ್ಯದ ಭಾರವನ್ನು ನಾವು ತಿಳ್ಕೊಂಡು ನೇಗಿಲನ್ನು ಹೊತ್ತು ಕೆಚ್ಚೆದೆಲ್ಲಿ ನಡಿಬೇಕು. ನಾವು ಯಾವಾಗ ಜವಾಬ್ದಾರಿಯನ್ನು ಯಾರೋ ಕೊಡೋದಲ್ಲ, ಯಾರೋ ವಹಿಸೋದಲ್ಲ, ನಾವು ಇಷ್ಟ ಬಂದಾಗ ತಗೊಳ್ಳೋದಲ್ಲ. ಸ್ವಲ್ಪ ಅರಿವಿದ್ರೆ ಆ ಟೈಮ್ನಲ್ಲಿ ನಾನು ಹೇಗೆ ಒದಗಿ ಬರ್ಬೋದು, ಈ ಟೈಮ್ನಲ್ಲಿ ನನ್ನಿಂದ ಏನು ಆಗಬೇಕಾಗಿದೆ, ನನ್ನಿಂದ ಏನು ಅವಶ್ಯಕತೆ ಇದೆ, ನಾನೇನು ಮಾಡಬಲ್ಲೆ, ನಾನು ಏನು ಮಾಡಬಹುದು ಅನ್ನೋದು ಅರಿವಿಗೆ ಬರುತ್ತೆ. ಅರಿವಿಗೆ ಕರ್ತವ್ಯ ಭಾರವನ್ನು ತಾನರಿತು. ಯಾವತ್ತು ಅರಿವಿಲ್ಲಿರ್ತೀವಿ ನಾವು ಕರ್ತವ್ಯ ಮಾಡ್ತೀವಿ. ಆ ಕರ್ತವ್ಯ ಬರೀ ಡ್ಯೂಟಿ ಅಲ್ಲ, ಫಾರ್ ದ ಸೇಕ್ ಆಫ್ ಡ್ಯೂಟಿ ಅಲ್ಲ, ಧರ್ಮದಲ್ಲಿ ಹೇಳುವ ಕರ್ತವ್ಯ ಅದು. ಧುರವ ಧರಿಸಿದವನು ಮಂಕುತಿಮ್ಮ. ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿಣಗಳ ಭರತನುಳಿಸಿದನೇ ರಾಮನ ತೀರ್ಪಿಗೆಂದು. ಅರಿವಿಗೆ ಕರ್ತವ್ಯ ಭಾರವನ್ನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ನಾವು ಕೂಡ ಹಾಗೆ ಮಾಡಬೇಕು ಕೆಲಸ, ಅದು ಕರ್ಮಯೋಗ. ಇಲ್ಲ ಅವ್ರ ಕೆಲಸ ನಾವು ಮಾಡಬೇಕು. ಅವರಿಲ್ಲ, ಹೆಂಗಂದ್ರೆ ಹಂಗೆ ಮಾಡ್ಬೋದು, ಇಲ್ಲ ಅವರು ಎದುರುಗಡೆನೇ ಇದ್ದಾರೆ ಅಂತ ಮಾಡಿದಾಗ ಪರಮಾತ್ಮ ಎದುರಿಗಿಲ್ವಾ? ಅವರಿಲ್ಲದೆ ಇರ್ಬೋದು, ಪರಮಾತ್ಮ ಎದುರಿಗಿಲ್ವಾ? ನಾವು ಹೇಗೆ ತಗೋಬೇಕು? ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಅಂದಾಗ ಅವರು ನಮ್ಮ ಮನಸ್ಸಿನಲ್ಲೇ ಇದ್ದಾರೆ. ಸತ್ಯ ಭಕ್ತಿಯ ಸೇವೆಗೈದಂ ಭರತಂ. ಸತ್ಯ ಭಕ್ತಿಯ ಗೈದನವಂ ಭರತಂ. ಭರತನು ಯಾವ ರೀತಿ ಪ್ರತ್ಯಕ್ಷ ಎದುರುಗಡೆ ದೇವರು ರಾಮ ಇಲ್ಲದೆ ಇದ್ರೂ ಆ ಸ್ವಾಮಿ ಇಲ್ಲೇ ಇದ್ದಾನೆ ಅಂತ ಮನಸ್ಸಿನಲ್ಲಿ ಸದಾ ನೆನೆಸ್ಕೊಳ್ಳೋದೇ ಏಕಭಕ್ತಿ. ಆ ಸತ್ಯ ಭಕ್ತಿಯ ಸೇವೆಗೆ ನಿಂತ್ಕೊಳ್ತಾನಲ್ಲ ಭರತ. ನಾವು ಕೂಡ ನಿತ್ಯ ಜೀವನದಿ ನೀನು ಆ ನಯವನ್ನು ಅನುಸರಿಸೋ ಮಂಕುತಿಮ್ಮ.
ನಿತ್ಯ ಜೀವನದಿ ನೀನು ಆ ನಯವನ್ನು ಅನುಸರಿಸು. ಆ ಭರತನ ನಯವನ್ನ ಅನುಸರಿಸು ನೀನು. ಅಲ್ಲಿ ಬರಬೇಕಾದ್ರೆ ನಮಗೆ ಬರಬೇಕು ಸ್ವಂತದ ಒಂದು ಆಸೆ ನೀಗಬೇಕು. ಭರತನಿಗೆ ಸ್ವಾರ್ಥ ಇರಲಿಲ್ಲ. ಆ ಸ್ವತ್ವ ಅಂತಾರಲ್ಲ, ಸತ್ವದಾಸೆಯ ನೀಗಿ ಮಂಕುತಿಮ್ಮ. ಭರತಂತರ ಇರಬೇಕಾದ್ರೆ ಸ್ವತ್ವದ ಅಂದರೆ ಸ್ವಂತದ ಆಸೆ ಏನೂ ಇರಕೂಡ್ದು. ಅದು ಸೇವೆ, ಪೂರ್ತಿ ಭಕ್ತಿ ಸೇವೆ, ಒಂದು ಪೂಜೆ ಥರ. ಪೂಜೆನಲ್ಲಿ ಏನಿಲ್ಲ, ಏನಾಗಬೇಕು ಅಂತಿಲ್ಲ, ಪೂಜೆ ಆಗಬೇಕಷ್ಟೇ ಇರೋದು. ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಸತ್ಯ ಭಕ್ತಿಯ ಸೇವೆಗೈದಂಬಂಭವ ಭರತಂ ನಿತ್ಯ ಜೀವನದಿ ನೀನಾ ನಯವನ ಅನುಸರಿಸೋ ಸ್ವತ್ವದಾಶೆಯ ನೀಗಿ ಮಂಕುತಿಮ್ಮ. ಸ್ವಂತದ ಆಸೆಯನ್ನು ತೀರಿಸಿ ನೀಗ್ಬಿಟ್ಟು ಮಾಡು. ಹಾಗೆ ಮಾಡಬೇಕಾದ್ರೆ ನಾವು ಎಲ್ಲಿ ಇರ್ತೀವೋ ಅದೇ ಪರಮಾತ್ಮನ ಜಾಗ. ನೋಡಿ, ಎಲ್ಲಿರ್ತಿರೋ ಅಲ್ಲಿ ಧರೆಯೇ ಕೋಸಲ, ಭೂಮಿನೇ ಕೋಸಲ, ಆ ಪರಬ್ರಹ್ಮನೇ ರಘುವರ. ನಾವು ಎಲ್ಲಿದ್ದೀವಿ ಭೂಮಿ ಮೇಲೆ, ಯಾವ ಜಾಗದಲ್ಲಿದ್ದೀವಿ ಅದೇ ನಮಗೆ ಕೌಸಲ ದೇಶ. ಎಲ್ಲಿದ್ದೀವೋ ಅಲ್ಲೇ. ಅದು ಮನೆ ಆಗಿರ್ಬೋದು, ಮಠ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಧರೆಯೇ ಕೌಸಲ, ಪರಬ್ರಹ್ಮನೇ ರಘುವರನು. ಆ ಕೋಸಲದ ದೊರೆ ಯಾರು? ರಘುವರ, ಪರಬ್ರಹ್ಮನೇ. ನಾವೆಲ್ಲ ಹೇಗಿರಬೇಕು? ಭರತನವಲು ಪಾಲಕ್ರಿಯರು ನಾವೆಲ್ಲ ಭರತಂತರ ಅಲ್ಲಿ ಸೇವಕರು. ಭರತ ಹೇಗೆ ಸೇವೆ ಮಾಡ್ದ ಆ ಕೋಸಲ ದೇಶದಲ್ಲಿ ರಾಮ ಇಲ್ಲದೆ ಇದ್ದಾಗ್ಲೂ ಆ ರೀತಿ ಸೇವೆ ಮಾಡೋರು ನಾವು. ಆ ಥರ ಸೇವೆ ಮಾಡೋರು ಹೇಗಿರಬೇಕು? ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ. ಆ ಅರಸ ಯಾರು ಅಂದೆ? ಪರಬ್ರಹ್ಮನೇ ಅರಸ, ಪರಬ್ರಹ್ಮನೇ ರಘುವರ, ಧರೆಯೇ ಕೋಸಲ. ಹಾಗಿದ್ದಾಗ ಪ್ರತಿಯೊಬ್ಬರು ರಾಜರ ಥರ ಇರ್ಬೋದು. ಯಾಕೆಂದರೆ ಅವನಿಗೋಸ್ಕರ ಸೇವೆ ಮಾಡ್ತಾ ಇರೋದು. ಅರಸನ ಊಳಿಗ ನಮ್ಮ ಸಂಸಾರದ ಆಡಳಿತ. ಅರಸನ ಊಳಿಗ ಇದು, ಸೇವೆ ಇದು. ಹರುಷದಿ ಸೇವಿಸಲೋ ಮಂಕುತಿಮ್ಮ. ಧರೆಯೇ ಕೌಸಲ, ಪರಬ್ರಹ್ಮನೆ ರಘುವರನು, ಭರತನ ಒಲನು ಪಾಲನ ಕ್ರಿಯರು ನಾವು. ಅರಸನ ಊಳಿಗ ನಮ್ಮ ಸಂಸಾರದ ಆಡಳಿತ, ಹರುಷದಿ ಸೇವಿಸಲು ಮಂಕುತಿಮ್ಮ. ಅದು ಎಷ್ಟು ಸಹಜ ಆಗಬೇಕು. ನಿಷ್ಪ್ರಯತ್ನ ಧಾರ್ಮಿಕತೆ ಅಂತ ಹೇಳ್ತಾರೆ ಡಿವಿಜಿಯವರು. ನಿಷ್ಪ್ರಯತ್ನ ಧಾರ್ಮಿಕತೆ ಹೇಗೆ? ಉಸಿರಾಟ ಥರ, ನಾಸಿಕದೊಳುಚ್ಛ್ವಾಸ ನಿಶ್ವಾಸ ನಡೆವಂತೆ. ಅದ್ಯಾರೂ ಹೇಳ್ಕೊಡೋದು ಬೇಕಿಲ್ಲ. ಸಹಜವಾಗಿ ನೀನು ಎಲ್ಲೆಲ್ಲಿ ಇರ್ತೀಯ ಅಲ್ಲಲ್ಲೇ ಮಂಗಳ ಸೂಸ್ತಾ ಇರಬೇಕು. ಎಲ್ಲೆಲ್ಲಿರ್ತೀಯ ಅಲ್ಲಿ ಶುಭವನ್ನು, ಎಲ್ಲೆಲ್ಲಿರ್ತೀಯ ಅಲ್ಲಿ ಒಳ್ಳೆಯದನ್ನು ಸೂಸ್ತಾ ಇರಬೇಕು. ಹಾಗೇನೇನೆ ನಾಸಿಕದೊಳು ಉಚ್ಛ್ವಾಸ ನಿಶ್ವಾಸ ನಡೆವಂತೆ ಸೂಸುತ್ತಲಿರಲಿ ನಿನ್ನಿರವು ಮಂಗಳವ. ಯಾವಾಗ? ಅದು ನೀನು ಆಶಿಸದೇ ಇದ್ರೆ ಆಗೋದು. ಆಶಿಸದೆ ಸಂಕಲ್ಪ ಯತ್ನಗಳಂ ಇನಿತು, ಯಾವುದಾದ್ರೂ ಏನೂ ಆಸೆ ಇಲ್ಲದೆ ದಿವಸಕ್ಕೆ ಸ್ವಲ್ಪ ಕೆಲಸನಾದ್ರೂ ಕೂಡ ಸಹಜವಾಗಿ ಸಾಯಿಪು. ಸಹಜವಾಗಿ ನೀನು ಆ ಕೆಲಸಗಳನ್ನ, ಒಳ್ಳೆ ಕೆಲಸಗಳನ್ನು ಸೈಲೆಂಟಾಗಿ, ಯಾವುದು ಗಲಾಟೆ ಇಲ್ಲದೆ, ಯಾರಿಗೂ ಗೊತ್ತಾಗದೆ ನಿನ್ನ ಪಾಡಿಗೆ ನೀನು ಮಾಡ್ತಾ ಇರು. ಈ ರೀತಿ ಕಾಯಕವ ಚರಿಪುದಾತ್ಮ ಜಿಗುಪ್ಸೆಗೆಡೆಗುಡದೆ. ಯಾವಾಗ ನಮಗೆ ಈ ರೀತಿ ಕೆಲಸ ಮಾಡ್ತೀವೋ, ಒಂಥರ ನಿಷ್ಪ್ರಯತ್ನದಲ್ಲಿ ಆರಾಮಾಗಿ ಎಫರ್ಟ್ಲೆಸ್ ಆಗಿ ಖುಷಿಯಾಗಿ ಕೆಲಸ ಮಾಡ್ತಿರ್ತೀವಿ, ಪರಮಾತ್ಮನ ಸೇವೆಯನ್ನು ಮಾಡ್ತಿರ್ತೀವಿ, ಆಗ ಆತ್ಮಕ್ಕೆ ಜಿಗುಪ್ಸೆ ಬರಲ್ಲ. ಇನ್ನೂ ನಮಗೆ ಮಾಡು 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 ಅಂತ ಒಳಗಡೆಯಿಂದ ಅದು ಹೇಳ್ತಾ ಇರುತ್ತೆ. ಮಾಡುವಾಗ ಕಾಯಕವ ಚರಿಪುದಾತ್ಮ ಜಿಗುಪ್ಸೆಗೆಡೆಗುಡದೆ. ಅವಾಗ ಏನಿದೆಯೋ ಅದೇ ಲೋಕದ ಧರ್ಮ, ಏನಿದೆಯೋ ಅದು ಆಯತದ ಲೋಕ ಧರ್ಮಗಳ ಪಾಲಿಪುದು. ಏನಿದೆಯೋ ಈಗ ಈ ಕ್ಷಣದಲ್ಲಿ ಏನಿದೆಯೋ ಆ ಲೋಕ ಧರ್ಮವನ್ನು ಪಾಲಿಸೋದು, ಅದೇ ನನಗೆ ಇವಾಗ ಧರ್ಮ. ಆದರೆ ಯಾವುದಕ್ಕೂ ಬಾಯಿ ಬಿಡದೆ ಮಾಡಬೇಕು. ಅಂದರೆ ಇದು ಬೇಕು ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಆಯತದ ಲೋಕ ಧರ್ಮಗಳ ಪಾಲಿಪುದು. ಆಯತಿಗೆ ಬಾಯಿ ಬಿಡದೆ ಗತವ ಚಿಂತಿಸೋದು. ಆಗೋಗಿದ್ದಕ್ಕೆ ಅಯ್ಯೋ ನಾ ಮಾಡಿದ್ದೀನಿ, ನಾ ಇಷ್ಟು ಮಾಡಿದ್ದೀನಿ, ನಾ ಮಾಡಬೇಕಾಗಿತ್ತು, ಮಾಡಿಲ್ಲ, ಅದು ಸಿಗಬೇಕಾಗಿತ್ತು ಅಂತ ಆ ಗತವ ಚಿಂತಿಸದಿಹುದು. ಆಯತಿಗೆ ಬಾಯಿ ಬಿಡದೆ, ಏನೋ ಸಿಗತ್ತೆ ಅಂತ ಬಾಯಿ ಬಿಡದೆ, ಕಳೆದೋಗಿರೋದನ್ನು ಯೋಚನೆ ಮಾಡಿದೆ, ಅಂದರೆ ಮುಂದಕ್ಕೆ ಬರೋದನ್ನು ಎಕ್ಸ್ಪೆಕ್ಟ್ ಮಾಡಿದೆ, ಹಿಂದೆ ಆಗೋದನ್ನು ಬಿಟ್ಬಿಟ್ಟು ಧ್ಯೇಯವೇ ಸೂತ್ರಗಳು. ಈ ಥರ ಇರೋದೇ ನಿಜವಾದ ಒಂದು ಲಾಭ ನಷ್ಟ ಎರಡೂ ಬಿಟ್ಟು ಮಾಡೋದಿದೆಯಲ್ಲ, ಇದೇ ಧ್ಯೇಯ, ಇದೇ ಸೂತ್ರಗಳು ನಿನ್ನ ಜೀವನದಲ್ಲಿ. ಭರತನ ಹಾಗೆ
ನೀನು ರಾಮನ ಸೇವೆ ಮಾಡಿದ ಭರತನ ಹಾಗಿರೋದಕ್ಕೆ ಇದು ನಿಷ್ಪ್ರಯತ್ನ ಧಾರ್ಮಿಕತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ನಾವು ದಿನ ಇದನ್ನು 4 ಓದಿದಾಗ ಸಾಕು ಅಷ್ಟೆ. ಎಲ್ಲ ವೇದಗಳ ಸಾರ ಇದರಲ್ಲೇ ಇದೆ.